ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಅಂಡ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ದಿನಕ್ಕೆ ಒಂದು ಚಾಕ್ಲೇಟ್ ತಿನ್ನೋದಕ್ಕೆ 10 ರೂಪಾಯಿ ಖರ್ಚು ಮಾಡ್ತೀರಾ. ಅದೇ 10 ರೂಪಾಯಿನ ಪ್ರತಿದಿನ ಅಥವಾ ತಿಂಗಳಿಗೆ SIPನಲ್ಲಿ ಹೂಡಿಕೆ ಮಾಡಿದರೆ ಅದು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು. ಅದು ಹೇಗೆ ಅಂತ ತಿಳಿಯೋಣ ಬನ್ನಿ. ಬಹಳ ಜನ ಯೋಚಿಸ್ತಾರೆ, ನನ್ನ ಬಳಿ ಜಾಸ್ತಿ ಹಣ ಇಲ್ಲ, ಇನ್ವೆಸ್ಟ್ಮೆಂಟ್ ಹೇಗೆ ಶುರು ಮಾಡಲಿ? ಆದರೆ ಸತ್ಯ ಏನು ಗೊತ್ತಾ? ಇನ್ವೆಸ್ಟ್ಮೆಂಟ್ ಅಮೌಂಟ್ ದೊಡ್ಡದಿರಬೇಕು ಅಂತ ಏನಿಲ್ಲ, ಹ್ಯಾಬಿಟ್ ದೊಡ್ಡದಾಗಿರಬೇಕು. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಇದರಲ್ಲಿ ನೀವು ಪ್ರತಿ ತಿಂಗಳು ಒಂದು ಫಿಕ್ಸೆಡ್ ಅಮೌಂಟ್ನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತೀರಾ. ಮಾರ್ಕೆಟ್ ಮೇಲೆ ಹೋದರೂ ಕೆಳಗೆ ಬಂದರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಮುಂದುವರಿಯುತ್ತದೆ. ಇದನ್ನೇ ಡಿಸಿಪ್ಲಿನ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಈಗ ಮುಖ್ಯ ಪ್ರಶ್ನೆ, 10 ರೂಪಾಯಿ SIPಯಿಂದ ಕೋಟ್ಯಾಧಿಪತಿ ಆಗ್ಬೋದಾ? 10 ರೂಪಾಯಿ ಮಾತ್ರದಿಂದ ಬೇರೆ ಕೋಟ್ಯಾಧಿಪತಿ ಆಗೋದು ಸಾಧ್ಯವಿಲ್ಲ. ಆದರೆ ಈ 10 ರೂಪಾಯಿ ನಿಮಗೆ ಒಂದು ಅಮೂಲ್ಯವಾದ ಅಭ್ಯಾಸವನ್ನು ಕಲಿಸುತ್ತದೆ. ಇಂದು 10 ರೂಪಾಯಿ, ನಾಳೆ 100 ರೂಪಾಯಿ, ನಂತರ 500 ರೂಪಾಯಿ, ಮುಂದೆ 1000 ರೂಪಾಯಿ. ಹೀಗೆ ನಿಮ್ಮ ಆದಾಯ ಹೆಚ್ಚಾದಂತೆ SIP ಕೂಡ ಹೆಚ್ಚಿಸುತ್ತಾ ಹೋದರೆ ದೀರ್ಘಾವಧಿಯಲ್ಲಿ ದೊಡ್ಡ ಸಂಪತ್ತು ನಿರ್ಮಿಸಬಹುದು. ಆಲ್ಬರ್ಟ್ ಐನ್ಸ್ಟೈನ್ರ ಪ್ರಸಿದ್ಧವಾದ ಒಂದು ಮಾತಿದೆ, ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ನಿಮ್ಮ ಹಣದ ಮೇಲೆ ಬಡ್ಡಿ ಬರುತ್ತದೆ, ಆ ಬಡ್ಡಿಯ ಮೇಲೂ ಮತ್ತೆ ಬಡ್ಡಿ ಬರುತ್ತದೆ. ವರ್ಷಗಳ ಕಾಲ ಹೀಗೆ ಮುಂದುವರಿದರೆ ನಿಮ್ಮ ಹಣ ವೇಗವಾಗಿ ಬೆಳೆಯಲು ಆರಂಭಿಸುತ್ತದೆ. ಒಬ್ಬ ವ್ಯಕ್ತಿ ತನ್ನ 25ನೇ ವಯಸ್ಸಿನಲ್ಲಿ SIP ಶುರು ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ 35ನೇ ವಯಸ್ಸಿನಲ್ಲಿ ಅದೇ SIP ಆರಂಭಿಸುತ್ತಾನೆ. ಇಬ್ಬರು ಒಂದೇ ಮೊತ್ತ ಹೂಡಿದರೂ ಮೊದಲು ಆರಂಭಿಸಿದ ವ್ಯಕ್ತಿಗೆ ಸಮಯದ ಲಾಭದಿಂದ ಹೆಚ್ಚು ಹಣ ಸಿಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಟೈಮ್ ಇನ್ ದ ಮಾರ್ಕೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಟೈಮಿಂಗ್ ದ ಮಾರ್ಕೆಟ್. ಇನ್ವೆಸ್ಟ್ಮೆಂಟ್ನಲ್ಲಿ ದೊಡ್ಡ ರಹಸ್ಯ ಏನು ಗೊತ್ತಾ? ದೊಡ್ಡ ಹಣ ಅಲ್ಲ, ಕನ್ಸಿಸ್ಟೆನ್ಸಿ. ಪ್ರತಿ ತಿಂಗಳು ತಪ್ಪದೆ ಹೂಡಿಕೆ ಮಾಡಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ, ದೀರ್ಘಾವಧಿಗೆ ತಾಳ್ಮೆಯಿಂದ ಇರಿ. 10 ರೂಪಾಯಿ SIP ನಿಮ್ಮನ್ನು ನಾಳೆ ಶ್ರೀಮಂತನಾಗಿಸಲ್ಲ, ಆದರೆ ಇನ್ವೆಸ್ಟ್ಮೆಂಟ್ ಜರ್ನಿ ಶುರು ಮಾಡಲು ಅದು ಒಂದು ಉತ್ತಮ ಮೊದಲ ಹೆಜ್ಜೆಯಾಗ್ಬೋದು. ಹಿಂದೆ ನಿಮ್ಮ ಫ್ಯೂಚರ್ಗಾಗಿ ಒಂದು ಸಣ್ಣ ಹೆಜ್ಜೆ ಇಡಿ. ಈ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಟಾಕ್ ಅಂಡ್ ಸ್ಟೋರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜ್ಞಾನವೇ ಮಹಾಶಕ್ತಿ, ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ, ಸರಿಯಾದ ಹೂಡಿಕೆ. ನಮಸ್ಕಾರ.